ಏಕೆ ಭಸ್ಮಾಸುರ, ಏಕೆ ನನ್ನನ್ನು ಹಾಗೆ ನೋಡುತ್ತಿರುವೆ? ಪರಮೇಶ್ವರ, ನನ್ನ ಇನ್ನೊಂದು ಕೋರಿಕೆಯನ್ನು ನೀನು ಈಡೇರಿಸಬೇಕು. ಇನ್ನೊಂದು ಕೋರಿಕೆ? ಏನದು? ಇನ್ನೊಂದು ಕೋರಿಕೆ ಏನು ಗುರುಗಳೇ? ಆ ಭಸ್ಮಾಸುರ ಏನು ಕೇಳಬೇಕೆಂದು ಕೊಂಡಿರಬಹುದೆಂದು ನೀವು ಸುಲಭವಾಗಿ ಊಹೆ ಮಾಡಬಹುದು. ಅವನು ಯಾವ ಇಷ್ಟ ದೈವದಿಂದ ವರ ಪಡೆದನೋ ಅದೇ ದೈವಕ್ಕೆ ಕೇಡು ಮಾಡಲು ಆಲೋಚಿಸಿರುತ್ತಾನೆ ಅಲ್ಲವೇ? ಅಂದರೆ ಭಸ್ಮಾಸುರ ವರ ನೀಡಿದ ಪರಶಿವನಿಗೆ ಕೇಡು ಬಯಸಿದನಲ್ಲವೇ ಗುರುದೇವ? ಹೌದು ಶಿಷ್ಯರೇ, ಆ ಭಸ್ಮಾಸುರನ ಅಸುರ ಗುಣ ವರ ಪಡೆದ ನಂತರ ತಾನಾಗೇ ಕಾಣಿಸಿಕೊಂಡಿತು. ಶಿವ ಕೊಟ್ಟ ವರವನ್ನು ಶಿವನ ಮೇಲೇ ಪ್ರಯೋಗಿಸಲು ಮುಂದಾದ. ಪರಮೇಶ್ವರ, ನನ್ನ ಇನ್ನೊಂದು ಕೋರಿಕೆ ಏನೆಂದರೆ, ನೀನು ನನಗೆ ಕೊಟ್ಟಿರುವ ವರವನ್ನು ಮುಂದೆ ಹೇಳು. ನಾನು ಕೊಟ್ಟಿರುವ ವರವನ್ನು? ದೇವ, ನೀನು ನನಗೆ ಕೊಟ್ಟಿರುವ ವರವನ್ನು ನಾನು ನಿನ್ನ ಮೇಲೆ ಪ್ರಯೋಗಿಸುತ್ತೇನೆ. ಭಸ್ಮಾಸುರ, ನೀನೇನು ಹೇಳುತ್ತಿರುವೆ? ನನ್ನಿಂದ ಪಡೆದ ವರವನ್ನು ನನ್ನ ಮೇಲೆ ಪ್ರಯೋಗಿಸುತ್ತೀಯಾ? ಹೌದು ಶಂಕರ, ನೀನು ಕೊಟ್ಟಿರುವ ವರವನ್ನು ನಿನ್ನ ಮೇಲೆ ಪ್ರಯೋಗಿಸಿ ಅದರ ಫಲವನ್ನು ಕಾಣಬಯಸುತ್ತೇನೆ. ಬೇಡ ಭಸ್ಮಾಸುರ. ಅದೆಲ್ಲ ಆಗುವುದಿಲ್ಲ ಪರಮೇಶ್ವರ. ನಾನು ನನಗಿಷ್ಟ ಬಂದವರ ತಲೆ ಮೇಲೆ ಕೈ ಇಟ್ಟು ಭಸ್ಮ ಮಾಡಬಹುದೆಂದು ನೀನು ವರ ಕೊಟ್ಟ ಮೇಲೆ ಮುಗಿಯಿತು. ನಾನು ನನ್ನ ಇಷ್ಟದಂತೆ ಈಗ ನಿನ್ನ ತಲೆಯ ಮೇಲೆ ಕೈ ಇಡಬಹುದು. ಎಲ್ಲವೋ ದುಷ್ಟ, ನನ್ನನ್ನು ಕುರಿತು ಹಲವು ವರ್ಷಗಳ ಕಾಲ ತಪಸ್ಸು ಮಾಡಿ ನನ್ನಿಂದ ವರ ಪಡೆದು ಈಗ ನನಗೇ ಕೇಡು ಮಾಡಲು ನೋಡುತ್ತಿರುವೆಯಾ? ಅದರ ಪರಿಣಾಮ ಏನಾಗಬಹುದೆಂದು ಯೋಚಿಸಿರುವೆಯಾ? ಯೋಚಿಸಿದ್ದೇನೆ ಮಹಾದೇವ, ಯೋಚಿಸಿದ್ದೇನೆ. ನೀನು ಕೊಟ್ಟಿರುವ ವರವನ್ನ ನಿನ್ನ ಮೇಲೆ ಪ್ರಯೋಗಿಸಿ ನಿನ್ನನ್ನು ಭಸ್ಮ ಮಾಡಿದ ಭಸ್ಮಾಸುರನೆಂದು ಲೋಕವಿಖ್ಯಾತನಾಗುತ್ತೇನೆ. ಈಗ ನಿನ್ನ ತಲೆಯ ಮೇಲೆ ಕೈ ಇಡುತ್ತೇನೆ. ಮೂರ್ಖ ರಾಕ್ಷಸ, ನಾನು ನಿನ್ನ ಕೈಗೆ ಸಿಕ್ಕರಲ್ಲವೇ ನೀನು ನನ್ನ ತಲೆಯ ಮೇಲೆ ಕೈ ಇಡುವುದು? ಇದೋ ಈಗಲೇ ನಾನು ಇಲ್ಲಿಂದ ಹೋಗುತ್ತೇನೆ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡುವುದಿಲ್ಲ ಪರಮೇಶ್ವರ. ನೀನು ತ್ರಿಲೋಕಗಳಲ್ಲಿ ಎಲ್ಲಿಗೆ ಹೋದರೂ ನಿನ್ನನ್ನು ಬಿಡದೆ ಹಿಂಬಾಲಿಸಿಕೊಂಡು ಬರುತ್ತೇನೆ. ನನ್ನನ್ನು ಹಿಂಬಾಲಿಸಿ ಬರುತ್ತೀಯಾ? ಬಾ ಬಾ ದುಷ್ಟ, ಬಾ. ಮುಂದೆ ನಿನ್ನ ಗತಿ ಏನಾಗುವುದೆಂದು ತಿಳಿಯದ ಮೂಡ, ಬಾ. ಏ ಶಂಕರ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ. ನೀನು ಎಲ್ಲಿಗೆ ಹೋಗುವೆ? ನೀನು ಎಲ್ಲಿ ಹೋದರೂ ನಿನ್ನನ್ನು ಹಿಂಬಾಲಿಸಿಕೊಂಡು ಬರುತ್ತೇನೆ. ಶಿಷ್ಯರೇ, ಹೀಗೆ ಆ ದುಷ್ಟ ಭಸ್ಮಾಸುರ ಪರಶಿವನನ್ನು ಬೆನ್ನತ್ತಿ ಹೊರಟೇ ಬಿಟ್ಟ. ಶಿವ ಆಕಾಶ, ಪಾತಾಳ, ಭೂಮಿ ಎಲ್ಲಿಗೆ ಹೋಗಲಿ ಭಸ್ಮಾಸುರ ಅವನನ್ನು ಹಿಂಬಾಲಿಸುತ್ತಲೇ ಸಾಗಿದ. ಆದರೆ ಪರಶಿವ ಅವನ ಕೈಗೆ ಸಿಗಲಿಲ್ಲ. ಭಸ್ಮಾಸುರ ಬಿಡಲಿಲ್ಲ. ಗುರುಗಳೇ, ಪರಶಿವ ಒಲಿದರೆ ಎಷ್ಟು ಸೌಮ್ಯವೋ, ಕರುಣಾಪೂರ್ಣನೋ, ಕೆರಳಿದರೆ ಪ್ರಳಯ ರುದ್ರನೆಂದು ಹೇಳುತ್ತಾರಲ್ಲ. ತನ್ನಿಂದ ಹೊರಪಡೆದು ತನಗೇ ಕೇಡು ಮಾಡಲು ಮುಂದಾದ ಆ ಅಸುರನನ್ನು ಶಿವ ಆಗಲೇ ಏಕೆ ಸುಟ್ಟು ಭಸ್ಮ ಮಾಡಲಿಲ್ಲ? ಶಿಷ್ಯರೇ, ಶಿವ ತನ್ನ ಪಾಲನೇತ್ರವನ್ನು ತೆರೆದಿದ್ದರೆ ಖಂಡಿತ ಆ ಅಸುರ ಅಲ್ಲೇ ಬೂದಿಯಾಗುತ್ತಿದ್ದ. ಅಥವಾ ಆ ಅಸುರನ ಕಣ್ಣಿಗೆ ಕಾಣದಂತೆ ಶಿವ ಅದೃಶ್ಯನಾಗಬಹುದಿತ್ತು. ಆದರೆ ಆ ಅಸುರನ ದುಷ್ಟತನಕ್ಕೆ ತಾನೇ ಬಲಿಯಾಗಬೇಕಾಗಿತ್ತು. ಲೋಕಕ್ಕೆ ಅದೊಂದು ಪಾಠವಾಗಬೇಕಾಗಿತ್ತು. ಅಲ್ಲದೆ ಭಸ್ಮಾಸುರನ ವಿನಾಶಕ್ಕೆ ಶ್ರೀಹರಿಯೇ ಬರಬೇಕಾಗಿತ್ತು. ಅದರಂತೆ ಶ್ರೀಹರಿ ಶಿವನ ಮುಂದೆ ಕಾಣಿಸಿಕೊಂಡ. ಶಿವ, ನಿಲ್ಲು! ಶಿವ, ನಿಲ್ಲು! ಶಿವ, ನಿಲ್ಲು! ಶಿವ, ಶಂಕರ, ನಿಲ್ಲು! ನಿಲ್ಲು ಶಂಕರ, ನಿಲ್ಲು! ಶಂಕರ, ನಿಲ್ಲು! ಶಂಕರ, ನಿಲ್ಲು! ಶಂಕರ, ನೀನು ಎಲ್ಲಿ ಹೋದರೂ ನಾನು ನಿನ್ನನ್ನು ಬಿಡುವುದಿಲ್ಲ.